ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಯಾವ ಭಯೋತ್ಪಾದಕರು ಕಲ್ಮಾ ಹೇಳಿ ಅಂತ ದೇವರ ಹೆಸರಲ್ಲಿ ನಮ್ಮ 26 ಅಮಾಯಕ ಭಾರತೀಯರನ್ನ ಕೊಂದ್ರು, ಅದೇ ಭಯೋತ್ಪಾದಕರಿಗೆ ಜಟಾಟವೀಗ ಲಜ್ಜಲ ಪ್ರವಾಹ ಪಾವಿತ ಸ್ಥಳೇ ಗಲೇವ ಲಂಬ್ಯ ಲಂಬಿತಾಂ ಭುಜಂಗ ತುಂಗ ಮಾಲಿಕಾಂ ಡಮಡ್ಡ ಮಡ್ಡ ಮಡ್ಡ ಮನ್ನಿನಾದ ವಡ್ಡ ಮರುವಯಂ ಚಕಾರ ಚಂಡ ತಾಂಡವಂ ತನೋತುನ ಶಿವ ಶಿವಂ ಅಂತ ಭಾರತದ ತಂಟೆಗೆ ಬಂದವರಿಗೆ ಆಪರೇಷನ್ ಮಹಾದೇವದ ಮೂಲಕ ಶಿವತಾಂಡವದ ಜಲಕನ್ನ ಭಾರತ ತೋರಿಸಿಕೊಟ್ಟಿದೆ. ನೆನಪಿರ್ಲಿ, ಇದು ಆರಂಭ ಅಷ್ಟೇ. ಯಾಕಂದ್ರೆ ರಾಜನಾಥ್ ಸಿಂಗ್ ಅವರು ಖುದ್ದು ಸಂಸತ್ತಲ್ಲಿ ಹೇಳಿದ್ರು, ಶಿಶುಪಾಲನ 100 ತಪ್ಪುಗಳಿಗೆ ಅವಕಾಶ ಇತ್ತು, ಆದ್ರೆ 101ನೇ ತಪ್ಪಿಗೆ ಅವಕಾಶ ಇರಲಿಲ್ಲ. ಮತ್ತೆ ಮತ್ತೆ ತಪ್ಪು ಮಾಡಿದಾಗ ಧರ್ಮದ ರಕ್ಷಣೆಗೋಸ್ಕರ ಸುದರ್ಶನ ಚಕ್ರವನ್ನ ಉಪಯೋಗಿಸಲೇಬೇಕಾಯ್ತು. ಹಾಗಾಗಿ ಈಗ ಭಾರತ ತನ್ನ ಸುದರ್ಶನ ಚಕ್ರವನ್ನ ತೆಗೆದಿದ್ದಾಗಿದೆ. ಇನ್ನು ಸುಮ್ಮನೆ ಕೂರುವಂತಹ ಮಾತೇ ಇಲ್ಲ. ವೀಕ್ಷಕರ, ಏಪ್ರಿಲ್ 22ನೇ ತಾರೀಕಿಗೆ ಪಹಲ್ಗಾಮ್ ಭಯೋತ್ಪಾದಕರ ದಾಳಿ ಆಗುತ್ತೆ. ನಾವು ನಮ್ಮ ಅಮಾಯಕ 26 ಭಾರತೀಯರನ್ನ ಕಳ್ಕೊಳ್ತೀವಿ. ಮೋದಿಜಿಗೆ ಹೋಗಿ ಹೇಳುವಂತ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿ ಕಳಿಸಿದ್ದಂತಹ ಭಯೋತ್ಪಾದಕ ರಕ್ಕಸರಿಗೆ ಆಪರೇಷನ್ ಸಿಂಧೂರದ ಮೂಲಕ ಇಡೀ ವಿಶ್ವವೇ ತಿರುಗಿ ನೋಡೋ ಹಾಗೆ ಉತ್ತರವನ್ನ ಕೊಟ್ಟವಿ. ನೀವು ಗಮನಿಸಿದ್ರು ಇಲ್ವೋ ಗೊತ್ತಿಲ್ಲ, ಆಪರೇಷನ್ ಸಿಂಧೂರ ಆದ ನಂತರ ಮೋದಿಜಿಯವರಾಗಿರಬಹುದು, ರಾಜನಾಥ್ ಸಿಂಗ್ ಅವರಾಗಿರಬಹುದು, ಅಮಿತ್ ಶಾ ಜಿ ಅವರಾಗಿರಬಹುದು, ಯೋಗಿಜಿ ಅವರಾಗಿರಬಹುದು, ಇವರೆಲ್ಲರೂ ಕೂಡ ಯಾವಾಗ್ಲೂ ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ ಅಂತಾನೆ ಹೇಳ್ತಾ ಇದ್ರು. ಇವತ್ತಾದ್ರೆ ಮುಂದುವರಿದ ಭಾಗವಾಗಿ 97 ದಿನಗಳ ನಂತರ ಆಪರೇಷನ್ ಮಹಾದೇವ ನಡೆದಿದೆ. ಪಹಲ್ಗಾಮ್ ದಾಳಿಯ 3 ಭಯೋತ್ಪಾದಕರನ್ನ ಅವರ 72 ಕನ್ಯರ ಹತ್ರ ಕಳಿಸಿದ್ದಾಗಿದೆ. ವೀಕ್ಷಕರೇ, 3 ಭಯೋತ್ಪಾದಕರನ್ನ ಮೇಲೆ ಕಳಿಸಿದ್ವಿ ಅಂತ ಹೇಳಿದ್ನಲ್ವಾ, ಅದರಲ್ಲಿ ಮೇನ್ ಈತ ನೋಡಿ, ಮಾಸ್ಟರ್ ಮೈಂಡ್ ಚಿದಂಬರಂ ಅವರೇ. ಈತ ಪಾಕಿಸ್ತಾನಿ ಹಶೀಮ್ ಮೂಸಾ ಅಂತ. ಈತನನ್ನ ಸುಲೇಮಾನ್ ಮಾಸ್ಟರ್ ಅಂತ ಕೂಡ ಕರೀತಾರೆ. ಈತ ಲಷ್ಕರ್ ಎ ತೊಯ್ಬಾ ಸಂಘಟನೆ ಕಮಾಂಡರ್. ಇದಕ್ಕೂ ಮೊದಲು, ಅಂದ್ರೆ ಈ ಭಯೋತ್ಪಾದಕ ಸಂಘಟನೆಯನ್ನ ಸೇರೋ ಮೊದಲು ಪಾಕ್ ಸೇನೆಯ ಸ್ಪೆಷಲ್ ಸರ್ವಿಸ್ ಗ್ರೂಪ್ ನ ಕಮಾಂಡೋ ಆಗಿತ್ತ. ಅಲ್ಲ, ಅದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಬಿಡಿ. ಯಾಕಂದ್ರೆ ನಿಮಗೆ ಗೊತ್ತು, ಪಾಕಿಸ್ತಾನ ಸೇನೆಗೂ ಭಯೋತ್ಪಾದಕ ಸಂಘಟನೆಗೂ ಹೆಚ್ಚೇನು ವ್ಯತ್ಯಾಸ ಇಲ್ಲ. ಇಷ್ಟು ವರ್ಷ ಪಾಕಿಸ್ತಾನ ನಾಟಕ ಮಾಡಿಕೊಂಡು ಅಮಾಯಕ ಅನ್ನೋ ತರ ಪೋಸು ಕೊಡ್ತಾ ಇತ್ತು. ಆದ್ರೆ ಆಪರೇಷನ್ ಸಿಂಧೂರ ಆದಾಗ ಭಾರತ ವಿಶ್ವದ ಮುಂದೆ ಪಾಕಿಸ್ತಾನದ ನಿಜ ಬಣ್ಣ ಏನನ್ನುವಂಥದ್ದನ್ನ ಬಯಲು ಮಾಡುತ್ತೆ. ಹೇಗೆ? ಹೀಗೆ ಸತ್ತ ಭಯೋತ್ಪಾದಕರಿಗೆ ಬಂದು ನಮಾಜ್ ಮಾಡಿ ಪ್ರಾರ್ಥನೆಯನ್ನ ಸಲ್ಲಿಸಿ ಹೋಗುವ ಮೂಲಕ ಅಧಿಕೃತವಾಗಿ ಪಾಕಿಸ್ತಾನ ತನ್ನ ನಿಲುವು ಏನಿದ್ರೂ ಕೂಡ ಅದು ಭಯೋತ್ಪಾದಕರ ಪರವಾಗಿ ಅನ್ನುವಂಥದ್ದನ್ನ ವಿಶ್ವದ ಎದುರು ಸ್ಪಷ್ಟಪಡಿಸೋ ಹಾಗೆ ಮಾಡಿದ್ದು ನನ್ನ ಭಾರತ. ವೀಕ್ಷಕರೇ, ಈ ಹಶೀಮ್ ಮೂಸಾ ಇದ್ದಾನಲ್ವಾ, ಈತ 2023ರಲ್ಲೇ ಗಡಿಯನ್ನ ನುಸುಳಿ ಭಾರತದೊಳಗೆ ಬಂದಿದ್ದ. ಅದಾದ ನಂತರ ಇಲ್ಲಿವರೆಗೂ ಸುಮಾರು 7 ಭಯೋತ್ಪಾದಕ ದಾಳಿಯಲ್ಲಿ ಈತ ಭಾಗಿಯಾಗಿದ್ದ. ಮೊನ್ನೆ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಅಂದ್ರೆ ಸಂಚು ರೂಪಿಸಿದವನು ಈತಾನೇ. ನಮ್ಮ ಅಮಾಯಕ 26 ಭಾರತೀಯರ ಹತ್ಯೆಗೆ ಮೂಲ ಕಾರಣ ಈ ಹರಾಮ್ ಕೋರ್. ಪಹಲ್ಗಾಮ್ ದಾಳಿಗೂ ಮೊದಲು ಶ್ರೀನಗರ ಸೋನ್ಮಾರ್ಗ ಹೈವೇಲಿ ದಾಳಿ ಆಗತ್ತೆ. ಅಂಡ್ ಆ ದಾಳಿಯಲ್ಲಿ 7 ಕಾರ್ಮಿಕರ ಹತ್ಯೆ ಆಗತ್ತೆ. ಅದಕ್ಕೂ ಕೂಡ ಈತನೇ ಕಾರಣ. ಈತದೆಂತಹ ಖತರ್ನಾಕ್ ಅಂತ ಹೇಳಿದ್ರೆ, ದಪ್ಪ ಇದ್ನಂತೆ, ದಾಳಿ ಮಾಡ್ತಾ ಇದ್ನಲ್ವಾ, ಗುರುತು ಸಿಗಬಾರದು ಅಂತ ಅದೇನು ಮಾಡಿದ್ನೋ ಗೊತ್ತಿಲ್ಲ, ವೇಟ್ ಲಾಸ್ ಮಾಡ್ಕೊಂಡಿದ್ನಂತೆ. ವೀಕ್ಷಕರೇ, ಪಹಲ್ಗಾಮ್ ದಾಳಿ ಆದ ದಿನದಿಂದ ಈತನನ್ನ ಸೇರಿದ ಹಾಗೆ 3 ಭಯೋತ್ಪಾದಕರ ಬೇಟೆಗಾಗಿ ಭಾರತ ನಿರಂತರವಾಗಿ ಹುಡುಕಾಟವನ್ನು ನಡೆಸ್ತಾ ಇತ್ತು. ಆಗ ನಮಗೆ ಸ್ಯಾಟಲೈಟ್ ಫೋನ್ ಸಿಗ್ನಲ್ ಸಿಕ್ಕಬಿಡತ್ತೆ. ಭಾರತದ ಯಾವ ಮೂಲೆಯಿಂದ ಸ್ಯಾಟಲೈಟ್ ಫೋನ್ ಆಪರೇಟ್ ಆದ್ರೂ ಕೂಡ ಅದು IB ಅವರಿಗೆ ಸಿಗ್ನಲ್ ಹೋಗುತ್ತೆ. ಸೊ ನಮಗೊಂದು ಸುಳಿವು ಸಿಗುತ್ತೆ ಅಲ್ಲಿ. ಮೇಡ್ ಇನ್ ಚೈನಾ ಸ್ಯಾಟಲೈಟ್ ಫೋನ್
ಆಕ್ಟಿವ್ ಆಗಿರೋದು ಗೊತ್ತಾಗತ್ತೆ. ಅಂಡ್ ಅವರು ಪಾಕಿಸ್ತಾನಕ್ಕೆ ಕಾಂಟ್ಯಾಕ್ಟ್ ಅನ್ನ ಮಾಡ್ತಾ ಇದ್ರು. ಒಂದು ಕಣ್ಣನ್ನ ಇಟ್ಟಿದ್ವಿ, ಪೆಹಲ್ಗಾಮ್ ಬೈಸರನ್ನು ಕಣಿವೆ ಸುತ್ತ ಅಲ್ಲಲ್ಲಿ ಅವಾಗ ಈ ಸಿಗ್ನಲ್ ಸಿಗ್ತಾ ಇದ್ವು. ಅಂದ್ರೆ ಪೆಹಲ್ಗಾಮ್ ದಾಳಿಗೆ ಮೊದಲು ಈ ಸ್ಯಾಟಲೈಟ್ ಫೋನ್ ಬಹಳ ಆಕ್ಟಿವ್ ಆಗಿತ್ತು, ಆಮೇಲೆ ಆಫ್ ಆಗಿತ್ತು. ಆದ್ರೆ ಮೊನ್ನೆ ಏಕಾಏಕಿ ಆನ್ ಆಗತ್ತೆ. ಜುಲೈ 11ನೇ ತಾರೀಕು ದಚಿಗಮ್ ಕಾಡಿನಲ್ಲಿ ಇದೇ ಸ್ಯಾಟಲೈಟ್ ಫೋನ್ ಆಕ್ಟಿವ್ ಆಗಿರೋದು ಗೊತ್ತಾಗತ್ತೆ. ಮಿಲಿಟರಿ ಆಲ್ರೆಡಿ ಕಣ್ಣನ್ನ ಇಟ್ಟಿತ್ತು. 14 ದಿನಗಳ ಹಿಂದೆ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಪಕ್ಕ ಬಂತು. ಏನಂತ? ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ನ ಭಯೋತ್ಪಾದಕರು ಭಾರತದಲ್ಲಿ ಆಕ್ಟಿವ್ ಆಗಿ ಇದ್ದಾರೆ ಇಲ್ಲಿ. ಅದಕ್ಕೆ ಪುಷ್ಟಿ ನೀಡೋ ಹಾಗೆ ಅಲ್ಲಿನ ಸ್ಥಳೀಯರು, ಅಂದ್ರೆ ಯಾರು ಕುರಿ ಮೇಯಿಸೋದಕ್ಕೆ ಹೋಗಿರ್ತಾರಲ್ವಾ, ಅವ್ರು ಹೇಳ್ತಾರೆ 4 ರಿಂದ 5 ಜನ ವೆಪನ್ ಅನ್ನ ಹಿಡ್ಕೊಂಡು ಓಡಾಡ್ತಾ ಇರುವಂತದನ್ನ ನಾವು ನೋಡಿದೀವಿ ಅನ್ನುವಂಥದ್ದನ್ನ ಮಿಲಿಟರಿಗೆ ತಿಳಿಸ್ತಾರೆ. ಹಾಗಾಗಿ ಒಂದು ಮಟ್ಟಿಗೆ ಅಲ್ಲಿ ಪಕ್ಕ ಆಯ್ತು. ವೀಕ್ಷಕರ 5 ರಿಂದ 7 ಜನ ಇದ್ದಾರೆ ಅನ್ನುವಂತಹ ಮಾಹಿತಿ ಇತ್ತು. 2 ದಿನಗಳ ಹಿಂದೆ ಸ್ಯಾಟಲೈಟ್ ಫೋನ್ ಎಲ್ಲಿ ಆಕ್ಟಿವ್ ಆಯ್ತೋ ಆ ಜಾಗವನ್ನ ಮಿಲಿಟರಿ ಸುತ್ತುವರಿಯತ್ತೆ, ಹುಡುಕ್ತಾ ಹೋಗುತ್ತೆ. ಸಿಗ್ತಾರೆ, ಪ್ಯಾರಾ ಕಮಾಂಡೋಗಳು ಬರ್ತಾರೆ, ದಾಳಿ ಆಗತ್ತೆ. ಮಹಾದೇವ ಪರ್ವತ ಶ್ರೇಣಿಯ ಶ್ರೀನಗರ ಹತ್ರ ದಚಿಗಮ್ ಕಾಡಲ್ಲಿ ಕಾರ್ಯಾಚರಣೆ ನಡೆಯುತ್ತೆ. 3 ಜನರನ್ನ ಮೇಲಕ್ಕೆ ಕಳಿಸ್ಕೊಡ್ತೀವಿ. ಅವರಿಗೆ ಪ್ರತಿರೋಧಕ್ಕೂ ಕೂಡ ನಾವು ಅವಕಾಶವನ್ನ ಕೊಡ್ಲಿಲ್ಲ. ಅಲ್ಲಿ 17 ಗ್ರೆನೇಡ್, ಒಂದು M4 ಕಾರ್ಬೈನ್ ಗನ್, 2 AK-47 ಸಿಗತ್ತೆ. ಆ ಮೂಲಕ ಆಪರೇಷನ್ ಮಹಾದೇವ ಸಕ್ಸಸ್ಫುಲ್ ಆಗತ್ತೆ. ತಮ್ಮ ಪ್ರಾಣವನ್ನ ಕಳ್ಕೊಂಡಂತಹ 26 ಅಮಾಯಕ ಭಾರತೀಯರ ಸಾವಿಗೆ ಆ ಮೂಲಕ ನ್ಯಾಯ ಸಿಗುತ್ತೆ. ಅಫ್ಕೋರ್ಸ್ ನಾವು ಸೇಡನ್ನು ತೀರಿಸ್ಕೊಂಡಿದ್ದೀವಿ. ವೀಕ್ಷಕರೇ, ನಾವು ಇಲ್ಲಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ವಿ ಅಂತ ಇಷ್ಟೆಲ್ಲ ಖುಷಿಯನ್ನ ಪಡ್ತಾ ಇದ್ದೀವಿ. ಆದ್ರೆ ಈ ಚಿದಂಬರಂನಂತಹ ನಾಲಾಯಕರುಗಳಿಗೆ ಆ ಸಂಕಟ, ಆ ನೋವನ್ನ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವರ ಮಾತನ್ನ ಕೇಳಬೇಕು ನೀವು. ಆಗ ಇನ್ನು ಆಪರೇಷನ್ ಮಹಾದೇವ ಆಗಿರ್ಲಿಲ್ಲ. ಈತ ಹೇಳ್ತಾನೆ, ಪೆಹಲ್ಗಾಮ್ ಅಟ್ಯಾಕ್ ಮಾಡಿರೋದು ಪಾಕಿಸ್ತಾನದವರೇ ಅನ್ನೋದಕ್ಕೆ ಯಾವುದೇ ಪುರಾವೆ ಇಲ್ಲ. ಆದ್ರೂ ಯಾಕೆ ಸುಮ್ನೆ ಪಾಕಿಸ್ತಾನದವರು ಅಂತ ನೀವು ಊಹೆಯನ್ನ ಮಾಡ್ತೀರಾ? ಪ್ರಶ್ನೆಯನ್ನ ಕೇಳ್ತಾರೆ. Have they identified the terrorists, where they came from? I mean, for all we know, they could be homegrown terrorists. Why do you assume that they came from Pakistan? There's no evidence of that. ಅಂದ್ರೆ ಪಾಕಿಸ್ತಾನದಿಂದಲೇ ಬಂದವರು ಅಂತ ಯಾಕೆ ಅನ್ಕೊಳ್ತೀರಿ? ಉಗ್ರರು ದೇಶದ ಒಳಗೆ ಬೆಳೆದಿರಬಹುದು. ಅಯ್ಯೋ ಹೌದು ಸರ್, ನೀವು ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ. ಪಾಕಿಸ್ತಾನದಿಂದಲೇ ಬಂದಿದ್ದಾರೆ ಅಂತ ಯಾಕೆ ಅನ್ಕೊಳ್ಬೇಕು? ಕಾಂಗ್ರೆಸ್ನವರು ಕೂಡ ಆಗಿರಬಹುದು. ಇವತ್ತು ದೇಶದ ಅನ್ನವನ್ನ ತಿಂದು ದೇಶಕ್ಕೆ ಕೇಡನ್ನ ಬಯಸುವಂತಹ ನಾಲಾಯಕರು ನಮ್ಮ ದೇಶದ ಒಳಗೆ ಸಾಕಷ್ಟು ಮಂದಿ ಇದ್ದಾರೆ. ಹೊರಗಿನವರು ಯಾಕೆ ಬೇಕು ನಮಗೆ? ದೇಶದ್ರೋಹಿಗಳಿಗೆ ಏನು, ಎಲ್ಲೆಲ್ಲೂ ಇದ್ದಾರೆ, ಅಲ್ಲೆಲ್ಲ ಬೆಳ್ಕೊಂಡು ಹೋಗ್ತಾರೆ ಕಾಂಗ್ರೆಸ್ ಗಿಡದ ಹಾಗೆ. ಆಮೇಲೆ ಅಂತಹ ಉಗ್ರರನ್ನ ಬೆಳೆಸ್ತಾ ಇರೋದು, ಅವರನ್ನ ಸಾಕ್ತಾ ಇರೋದು, ಅವರಿಗೆ ಸಪೋರ್ಟ್ ಅನ್ನ ಕೊಡ್ತಾ ಇರೋದು, ಅವರಿಗೆ ಬೆಂಬಲವಾಗಿ ನಿಂತಿರುವಂಥದ್ದು ನಿಮ್ಮಂತಹ ನಾಲಾಯಕರನ್ನುವಂಥದ್ದು ಈ ದೇಶದ ಜನರಿಗೆ ಬಹಳ ಸ್ಪಷ್ಟವಾಗಿ ತಿಳಿದಿದೆ ಸರ್. ನಿಮಗಳಿಗೆ ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ವಾ ಅಂತ? ಪಾಕಿಸ್ತಾನ ಮಾಡಬೇಕಾದಂತಹ ಕೆಲಸವನ್ನ ಈ ನಾಲಾಯಕರು ಭಾರತದಲ್ಲಿ ಇದ್ಕೊಂಡು ಮಾಡ್ತಾ ಇದ್ದಾರೆ. ಆ ಪಾಕಿಸ್ತಾನದವರು ನಿಮ್ಮಂಥವರ ಮಾತುಗಳನ್ನ ಟಿವಿಯಲ್ಲಿ ಹಾಕೊಂಡು ಖುಷಿ ಪಡ್ತಾ ಇದ್ದಾರೆ. ನೋಡಿ ನೋಡಿ ನೋಡಿ, ಭಾರತದವರೇ ಹೇಳ್ತಾ ಇದ್ದಾರಲ್ವಾ ಅಂತ. ಛೇ, ಎಂತಹ ದೇಶ ದ್ರೋಹಿಗಳ ನಡುವೆ ನಾವು ಬದುಕ್ತಾ ಇದ್ದೀವಿ ಅಲ್ವಾ? ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ದೇಶದ ಹೊರಗಿನ ಶತ್ರುಗಳನ್ನ ಹೇಗಾದ್ರೂ ಕಂಡು ಹಿಡಿಬಹುದು, ಆದ್ರೆ ಒಳಗಿರೋರನ್ನ ಹೇಗೆ ಕಂಡು ಹಿಡಿಯೋದು? ಇಂಥವರಿಗೆ ಅಧಿಕಾರವನ್ನ ನೀಡ್ತಾರಲ್ಲ, ಅಂಥವ್ರಿಗೆ ನಾಚಿಕೆ ಆಗಬೇಕು. ನಿಮಗಳಿಗೆ ಪಾಕಿಸ್ತಾನ ಏನ್ ಮಾಡಿದ್ರು ಕಣ್ಣಿಗೆ ಕಾಣಿಸಲ್ಲ. ಪಾಕಿಸ್ತಾನದ ಉಗ್ರರು ದಾಳಿ ಮಾಡಿದ್ರು ನಿಮಗೆ ಒಪ್ಪೋದಕ್ಕೆ ರೆಡಿ ಇಲ್ಲ. ನೀವು
ನೀವು ಅದು ಎಂತಹ ಭಾರತೀಯರು ರೀ? ರಾಜನಾಥ್ ಸಿಂಗ್ ಅವರು ಸರಿಯಾಗಿ ಹೇಳಿದ್ದಾರೆ ಸಂಸತ್ತಲ್ಲಿ ನಿನ್ನೆ. ಈ ವಿರೋಧ ಪಕ್ಷದವರು ಇಲ್ಲಿವರೆಗೂ ಪಾಕಿಸ್ತಾನ ಭಾರತದ ಎಷ್ಟು ಯುದ್ಧ ವಿಮಾನಗಳನ್ನ ಹೊಡೆದು ಹಾಕಿದೆ ಅನ್ನುವಂಥದ್ದನ್ನ ಕೇಳಿದ್ದಾರೆ ವಿನಃ ಭಾರತ ಪಾಕಿಸ್ತಾನದ ಎಷ್ಟು ಯುದ್ಧ ವಿಮಾನವನ್ನ ಹೊಡೆದು ಹಾಕಿದೆ ಅನ್ನುವಂಥದ್ದನ್ನ ಒಂದು ಬಾರಿ ಆದ್ರೂ ಕೇಳಿದಾರಾ? ಕೇಳಲಿಲ್ಲ. ಯಾಕೆ ಕೇಳಲಿಲ್ಲ? ಆಪರೇಷನ್ ಸಿಂಧೂರ್ ಆಗಿದೆ ಅಂತ ಹೇಳಿದಾಗ ಶೋಕಾಚರಣೆಗೆ ಬಂದ ಹಾಗೆ ಬಿಳಿ ವಸ್ತ್ರವನ್ನ ಹಾಕೊಂಡು ಸಪ್ಪೆ ಮುಖದಲ್ಲಿ ಬರ್ತಾರೆ. ನಿನ್ನೆ ನೋಡಿದ್ರೆ ಸಂಸತ್ತಲ್ಲಿ ಅಮಿತ್ ಶಾಜಿ ಅವರು ಆಪರೇಷನ್ ಮಹಾದೇವದ ಬಗ್ಗೆ ಖುಷಿಯಿಂದ ಹೇಳ್ತಾರೆ. ಆದ್ರೆ ಪ್ರತಿಪಕ್ಷದವರು ಮುಖವನ್ನ ನೋಡಿದ್ರ ನೀವು? ನೋಡಿ, ಇವರುಗಳು ಭಾರತೀಯರಾ? ನಿಜವಾಗ್ಲೂ ಹೌದಾ? ಎಚ್ಚರ ವೀಕ್ಷಕರೇ. ಆಮೇಲೆ ವಿರೋಧ ಪಕ್ಷದ ನಾಯಕ ಅಂತ ಅನ್ನಿಸ್ಕೊಂಡಿರುವಂತಹ ರಾಹುಲ್ ಗಾಂಧಿಯನ್ನ ನೋಡಿದ್ರೆ ಪಹಲ್ಗಮ್ ದಾಳಿಯಲ್ಲಿ ಭಯೋತ್ಪಾದಕರ ಹೆಡೆಮುರಿಯನ್ನ ಕಟ್ಟಿದಂತಹ ನಮ್ಮ ಸೈನಿಕರಿಗೆ ಗೌರವವನ್ನ ಸೂಚಿಸಿ ಅಂತ ರಾಜನಾಥ್ ಸಿಂಗ್ ಅವರು ಕೇಳ್ಕೊಂಡ್ರೆ ಒಂದು ಚಪ್ಪಾಳೆ ತಟ್ಟೋದಕ್ಕೂ ಕೈ ಬಾರದಂತಹ ದೇಶದ್ರೋಹಿತ. और अपने प्रतिपक्ष के मित्रों से भी कहना चाहता हूं, एक बार फिर से भारतीय सेना के जवानों का कम से कम मेज थपथपाकर उनका अभिनंदन करिए. बहुत बहुत धन्यवाद. बहुत बहुत कम मेज थपथपाकर उनका अभिनंदन करिए. बहुत बहुत धन्यवाद. बहुत बहुत ಎಲ್ಲಿವರೆಗೆ ಭಾರತ ಇಂಥವರಿಗೆ ಬುದ್ಧಿಯನ್ನ ಕಲಿಸೋದಿಲ್ವೋ, ಎಲ್ಲಿವರೆಗೆ ಭಾರತ ಇಂಥವರ ಹೆಡೆಮುರಿಯನ್ನ ಕಟ್ಟೋದಿಲ್ವೋ, ಅಲ್ಲಿವರೆಗೂ ನೀವು ಸುರಕ್ಷಿತ ಅಲ್ಲವೇ ಅಲ್ಲ. ಒಪ್ಕೊಳ್ತೀರಾ? ಕೊನೆಯದಾಗಿ ನಾನು ಹೇಳೋದಿಷ್ಟೇ, ನೀವಿಲ್ಲಿ ನನ್ನ ಕಾರ್ಯಕ್ರಮವನ್ನ ಅಥವಾ ನನ್ನನ್ನ ಒಂದು ಪಕ್ಷಕ್ಕೆ ಸೀಮಿತಗೊಳಿಸಿ ದಯವಿಟ್ಟು ನೋಡಬೇಡಿ. ಒಬ್ಬ ಭಾರತೀಯರಾಗಿ ನೋಡಿ ನೀವು. ಯಾಕಂದ್ರೆ ಇವತ್ತು ನಿಮ್ಮ ಜೊತೆ ಆಸ್ತಿ ಅಂತಸ್ತು ಅದು ಇದು ಏನೇ ಇರಬಹುದು, ಆದ್ರೆ ಎಂಡ್ ಆಫ್ ದ ಡೇ ದೇಶ ಸುರಕ್ಷಿತವಾಗಿದ್ದಾಗ ಮಾತ್ರ ಅವೆಲ್ಲದಕ್ಕೂ ಬೆಲೆ. ನನ್ನಿಂದ ನಿಮ್ಮಿಂದ ದೇಶ ಅಲ್ಲ, ದೇಶದಿಂದ ನಾನು ನೀವು. ಹಾಗಾಗಿ ಯಾವಾಗ್ಲೂ ಕೂಡ ನಮ್ಮ ದೇಶ ಸುರಕ್ಷಿತವಾಗಿರಬೇಕಾದ್ರೆ, ನಮ್ಮ ದೇಶ ಸುಭದ್ರವಾಗಿರಬೇಕಾದ್ರೆ ನಾವೇನು ಮಾಡಬೇಕು, ನಾವೆಂಥವರನ್ನ ಆಯ್ಕೆ ಮಾಡ್ಬೇಕನ್ನುವಂಥದ್ದನ್ನ ಒಂದ್ ಸ್ವಲ್ಪ ಪ್ರಬುದ್ಧರಾಗಿ ಯೋಚನೆ ಮಾಡಿ. ಇಲ್ಲ ಅಂತ ಅಂದ್ರೆ ಈ ಕಾಣಿಸ್ತಾ ಇರುವಂತಹ ನಾಲಾಯಕರು ತಮ್ಮ ರಾಜಕೀಯ ಲಾಭಕ್ಕಾಗಿ ನಮ್ಮ ದೇಶವನ್ನ, ನಮ್ಮನ್ನ ಅದ್ ಎಂತಹ ಡೇಂಜರ್ಗೆ ತಳ್ಳಬಹುದನ್ನುವಂತಹ ಐಡಿಯಾ ಕೂಡ ನಿಮಗೆ ಇಲ್ಲ. ಹುಷಾರಾಗಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.